ವಾರ್ಡ್ ಸಂಖ್ಯೆ 130ರ ಶಿವನಪಾಳ್ಯ ಮುಖ್ಯ ರಸ್ತೆಯಲ್ಲಿರುವ ವಾಡಿಗೆ ಆಧಾರದ ಸಣ್ಣ ತ್ಯಾಜ್ಯ ಸಂಗ್ರಹಣಾ ಘಟಕದ ನಿರ್ವಹಣೆಯನ್ನು ಗುತ್ತಿಗೆ ಪಡೆದಿರುವ ಅರ್ಥ ನ್ಯೂಟ್ರಾನ್ ಸಂಸ್ಥೆಯವರು ಸಮರ್ಪಕವಾಗಿ ಕಾರ್ಯನಿರ್ವಹಿಸದ ಹಿನ್ನೆಲೆಯಲ್ಲಿ ಸ್ಥಳೀಯ ನಿವಾಸಿಗಳು ತೀವ್ರ ಸಮಸ್ಯೆ ಎದುರಿಸುತ್ತಿದ್ದಾರೆ. ಹಸಿ ತ್ಯಾಜ್ಯದಿಂದ ಹೊರಬಂದ ಲೀಚೇಟ್ ನೀರು ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಿಂತು ದುರ್ವಾಸನೆ ಉಂಟು ಮಾಡುತ್ತಿರುವುದಲ್ಲದೆ ನೊಣ ಮತ್ತು ಸೊಳ್ಳೆಗಳ ಕಾಟ ಹೆಚ್ಚಾಗಿ ಸ್ಥಳೀಯರ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರುತ್ತಿದೆ ಎಂದು ನಿವಾಸಿಗಳು ದೂರಿದ್ದಾರೆ. ಈ ಕುರಿತು ಸ್ಥಳೀಯ ನಿವಾಸಿಗಳು ಮಾನ್ಯ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಅವರ ಗಮನಕ್ಕೆ ತಂದ ತಕ್ಷಣ ಅವರ ಸೂಚನೆಯ ಮೇರೆಗೆ ಸಂಬಂಧಪಟ್ಟ ಅಧಿಕಾರಿಗಳು, ಶಾಸಕರ ಆಪ್ತ ಕಾರ್ಯದರ್ಶಿಗಳು, ಗುತ್ತಿಗೆದಾರರು ಹಾಗೂ ಸ್ಥಳೀಯ ನಿವಾಸಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿದರು. ಪರಿಶೀಲನೆ ವೇಳೆ ಸ್ಥಳದಲ್ಲಿ ತ್ಯಾಜ್ಯ ಮತ್ತು ತ್ಯಾಜ್ಯದಿಂದ ಉಂಟಾದ ಕಲುಷಿತ ನೀರು ಕಂಡು ಬಂದಿರುವುದು ದೃಢಪಟ್ಟಿದೆ. ಸ್ಥಳ ಪರಿಶೀಲನೆಯ ವೇಳೆ ಕಂಡುಬಂದ ಸಮಸ್ಯೆಗಳು ಹಾಗೂ ತ್ಯಾಜ್ಯ ಸಂಗ್ರಹಣಾ ಘಟಕದ ಸ್ಥಿತಿಗತಿಗಳ ಕುರಿತು ಶಾಸಕರ ಆಪ್ತ ಕಾರ್ಯದರ್ಶಿಗಳು ದೂರವಾಣಿ ಮೂಲಕ ಶಾಸಕ ಎಸ್.ಟಿ. ಸೋಮಶೇಖರ್ ಅವರಿಗೆ ಮಾಹಿತಿ ನೀಡಿದರು. ವಿಷಯದ ಗಂಭೀರತೆಯನ್ನು ಅರಿತ ಶಾಸಕ ಎಸ್.ಟಿ. ಸೋಮಶೇಖರ್ ಅವರು ತಕ್ಷಣವೇ ಹಸಿ ತ್ಯಾಜ್ಯ ಸಂಗ್ರಹಣಾ ಘಟಕಕ್ಕೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಪ್ರಸ್ತುತ ಸ್ಥಳದಲ್ಲಿರುವ ಘಟಕವನ್ನು ಆದಷ್ಟು ಬೇಗ ಮುಚ್ಚಿ ತೆರವುಗೊಳಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಆದೇಶ ನೀಡಿದರು. ಈ ಸಂದರ್ಭದಲ್ಲಿ ಶಿವನಪಾಳ್ಯ ವಾರ್ಡ್ ಕಾಂಗ್ರೆಸ್ ಮುಖಂಡರಾದ ಸವಿತಾ ಮಹೇಶ್, ವಾರ್ಡ್ ಅಧ್ಯಕ್ಷರಾದ ವೈಕೃಷ್ಣ, ಅಮಾನುಲ್ಲಾ, ಅಧಿಕಾರಿಗಳು, ಗುತ್ತಿಗೆದಾರರು, ಸ್ಥಳೀಯ ನಿವಾಸಿಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಶಿವನಪಾಳ್ಯದ ನಿವಾಸಿಗಳ ಆರೋಗ್ಯ ಮತ್ತು ಪರಿಸರದ ಹಿತದೃಷ್ಟಿಯಿಂದ ತಕ್ಷಣ ಸ್ಪಂದಿಸಿ ಸಮಸ್ಯೆ ಪರಿಹಾರಕ್ಕೆ ಕ್ರಮ ಕೈಗೊಂಡ ಶಾಸಕ ಎಸ್.ಟಿ. ಸೋಮಶೇಖರ್ ಅವರಿಗೆ ಸ್ಥಳೀಯ ನಿವಾಸಿಗಳು ಕೃತಜ್ಞತೆ ಸಲ್ಲಿಸಿ ಅಭಿನಂದನೆ ವ್ಯಕ್ತಪಡಿಸಿದರು. ನಾನು ಡಾಕ್ಟರ್ ಶಿವಸ್ವಾಮಿ ಅಂತೇಳಿ ಸೈಕ್ಯಾಟ್ರಿಸ್ಟು. ನಾನು ಇಲ್ಲಿ ಶಿವನಪಾಳ್ಯ ಮೇನ್ ರೋಡು ಒಳಗೇರಳ್ಳಿಲಿ ವಾಸವಾಗಿದ್ದೀನಿ. ಹಾಗೆ ನಮ್ಮ ಎಲ್ಲ ಸುತ್ತಮುತ್ತ ನಿವಾಸಿಗಳು ಎಲ್ಲ ಇಲ್ಲಿ ಇವತ್ತಿನ ಈ ಒಂದು ಗಾರ್ಬೇಜ್ ಸೆಗ್ರಿಗೇಷನ್ ಸೆಂಟರ್ ಅಂತ ಏನು ಹೇಳ್ತೀವಿ, ವಾರ್ಡ್ ನಂಬರ್ 130 ಉಲ್ಲಾಳ್ ಉಪನಗರದ್ದು ಎಲ್ಲ ಕಸ ಬಂದು ಇಲ್ಲಿ ಸೆಗ್ರಿಗೇಷನ್ ಸೆಂಟರ್ ಅಂತ ಹೇಳಿ ಇದು ಸರ್ಕಾರದಿಂದ ಸೆಂಟ್ರನ್ನು ಇದು ಮಾಡಿಕೊಟ್ಟಿದ್ದಾರೆ. ಆದರೆ ಈ ಸೆಂಟ್ರಲ್ಲಿ ಸರಿಯಾಗಿ ಸಮರ್ಪಕವಾಗಿ ಕೆಲಸ ನಿರ್ವಹಣೆ ಆಗ್ತಾಯಿಲ್ಲ. ಅದರಿಂದ ಹೆಚ್ಚಾಗಿ ಇದನ್ನು ಗಾರ್ಬೇಜು ಎಲ್ಲ ಕಸ ಸಂಗ್ರಹಣೆ ಆಗಿ ಇಲ್ಲಿ ವಾಸನೆ, ಓಡಾಡೋಕ್ಕೂ ವಾಸನೆ ಆಗೋದಿಲ್ಲ ಇದರ ರಸ್ತೆಯಲ್ಲಿ. ಮತ್ತು ಬಾಗಿಲು ತೆಗಿಯೋಕ್ಕಾಗ್ತಾಯಿಲ್ಲ. ನೊಣ ಸೊಳ್ಳೆಗಳೆಲ್ಲ ಸಿಕ್ಕಾಬಿಟ್ಟು ಮನೆ ಮೇಲೆ ಎಲ್ಲ ಕೂತಿರ್ತವೆ. ಸೊ ಹಾಗಾಗಿ ನಮ್ಮಲ್ಲಿ ಇಲ್ಲಿ ಏನಾಗಿದೆ, ಕಾಯಿಲೆ ಕಸಗಳು ಜಾಸ್ತಿ ಆಗಿದೆ. ನನ್ನ ಮಗಳಿಗೆ ಡೆಂಗು ಆಗಿ ಇಲ್ಲೇ ಬೆಂಗಳೂರು ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಪಡ್ಕೊಂಡು ಗುಣಮಕ್ಕಳಾಗಿದ್ದಾಳೆ. ಇಲ್ಲಿ ಈ ಥರ ಹಿನ್ನೆಲೆಯಲ್ಲಿ ನಾನು ಎಷ್ಟೋ ಬಾರಿ ಅಧಿಕಾರಿಯವ್ರಿಗೆ ಹೇಳಿದೆ, ಅವರು ಮಾಡ್ತೀನಿ ಅಂತ ಹೇಳಿದ್ರು. ಕೊನೆಗೆ MLA ಸಾಹೇಬ್ರವ್ರ ಗಮನಕ್ಕೆ ಹೋಗಿ ಅವರ PA ಅವ್ರನ್ನ, ರೇವಣ್ಣ ಸರ್ನವ್ರನ್ನ ಇಲ್ಲಿ ಕಳಿಸಿದ್ದಾರೆ. ಇಲ್ಲಿ ಬಂದು ಇವತ್ತಿನ ವಾಸ್ತವಾಂಶ ನೋಡಿ ಅವರು ಯಾವ ರೀತಿ ಇದೆ ಅಂತ ತಿಳ್ಕೊಂಡು ಸಾಹೇಬ್ರಿಗೆ ಅವರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಇಲ್ಲಿ ಹೆಂಗಿದೆ ಅಂತ. ಇಮಿಡಿಯೇಟಾಗಿ MLA ಸರ್ ಅವರು ಇದನ್ನು ಕ್ಲೋಸ್ ಮಾಡಿ ಯಾವುದೇ ಕಾರಣಕ್ಕೂ ಇಲ್ಲಿ ನಡೆಯೋಂಗಿಲ್ಲ ಅಂತೇಳಿ ಅವರು ಸಂದೇಶ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಮ ಇಲ್ಲಿ ನಿವಾಸಿ ಪರವಾಗಿ, ವೈಯಕ್ತಿಕ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನಾನು MLA ಸರ್ಗೆ. ನಮಸ್ಕಾರ. ನಾನು ಕೆಂಗೇರಿಪುರ ನಿವಾಸಿ, ಶಿವನಪಾಳ್ಯ ರೋಡು. ನಾವು ಸಾಕಷ್ಟು ಇಲ್ಲಿ ಸೋಷಿಯಲ್ ವರ್ಕ್ಗಳಲ್ಲಿ ಓಡಾಡ್ತಾ ಇರ್ತೀವಿ. ಹೀಗೆ ತಿಳಿದು ಬಂತು, ಇಲ್ಲಿಂದ ಕಂಪ್ಲೇಂಟ್ ಬಂದಿದೆ. ಶ್ರೀನಿವಾಸ್ ಅಂತ ನನ್ನ ಹೆಸರು. ಮೊದಲು ಇದು ತುಂಬ ಹಳ್ಳಿಯಾಗಿತ್ತು ಮತ್ತು ಇಲ್ಲೆಲ್ಲ ಅಕ್ಕಪಕ್ಕ ಬಯಲಿತ್ತು, ಮನೆಗಳಿರಲಿಲ್ಲ. ಇವರೇನು ಮಾಡಿದ್ದಾರೆ, ಈ ಡಂಪಿಂಗ್ ಯಾರ್ಡು ಮಾಡಿರೋದ್ರಿಂದ ಇಲ್ಲಿ 3-4 ದಿನ ತಂದು ಆಟೋಯಿಂದ ತಂದು ಇಲ್ಲಿ 3-4 ದಿನ ಆಟೋಗಳಲ್ಲಿ ನಿಲ್ಲಿಸ್ಕೊಂಡು ಇಲ್ಲಿ ಅಕ್ಕಪಕ್ಕದ ಜನಕ್ಕೆ ಇರೋಕ್ಕೆ, ವಾಸನೆ, ಉಸಿರಾಡೋಕ್ಕೆ ತುಂಬ ತೊಂದರೆ ಆಗ್ತದೆ. ತುಂಬ ಗಲೀಜು ವಾಸನೆ. ಈ ಉಸಿರಾಡಿದ್ರೆ ಅರ್ಧ ಗಂಟೆ ಎದೇನೋ ಬರುತ್ತೆ, ಆ ಲೆವೆಲ್ಗಿದೆ ಇಲ್ಲಿ ಪರಿಸ್ಥಿತಿ. ಮತ್ತು ಇದ್ರ ಹಿಂದೆಗಡೆನೆ ಕೂಗಳತೆ ದೂರ 500 ಅಡಿ ದೂರದಲ್ಲಿ ಬ್ಯಾಂಗ್ಳೂರು ಹಾಸ್ಪಿಟ್ಲಿದೆ. ಇಲ್ಲಿ ಸಾವಿರಾರು ಜನ ರೋಗಿಗಳು ಬರ್ತಾರೆ. ಸೊ ಮತ್ತು ಇಲ್ಲಿ ಸಿಕ್ಕಾಪಟ್ಟೆ ನೊಣ, ಸೊಳ್ಳೆ ಉತ್ಪಾದನೆ ಆಗೋದಕ್ಕೆ ಇಲ್ಲಿ ನೀರು ನಿಂತಿದೆ. ಮತ್ತು ಈ ಮಾಲಿನ್ಯದಿಂದಾಗಿ ಇಲ್ಲಿ ಬಂದು ನೊಣ ಮತ್ತು ಸೊಳ್ಳೆ ಬ್ರೀಡಿಂಗ್ ಆಗೋ ಸಾಧ್ಯತೆಗಳು ತುಂಬ ಇದೆ. ಸೊ ಅದಕ್ಕೆ ನಾವು ಈ ನಿವಾಸಿಗಳೆಲ್ಲ ಸೇರಿ MLA ಇವರು PA ಮಂಜುನಾಥ್ ಅವರಿಗೆ ವಿಷಯ ಗೊತ್ತಾಗಿ ಅವರು ಬಂದು ಇಲ್ಲಿ ರೇವಣ್ಣ ಅವರು ಇಲ್ಲಿ ಬಂದು ನಮ್ಮಗಳ ಜೊತೆ ಸೇರಿ ಎಲ್ಲ ವೀಕ್ಷಣೆ ಮಾಡಿ MLA ಅವ್ರಿಗೆ ಮೆಸೇಜ್ ಕೊಟ್ಟರು, ಈ ಥರ ಆಗಿದೆ, ಇಲ್ಲಿ ಈ ಥರ ತೊಂದರೆ ಇದೆ ಅಂತೇಳಿ. ಸೊ MLA ಅವರು ಇಮ್ಮಿಡಿಯೇಟ್ ಅದನ್ನು ಕ್ಲೋಸ್ ಮಾಡಿ ಇದನ್ನು ಈ ಥರ ತೊಂದರೆ ಆಗ್ತಾಯಿದ್ರೆ ಇರಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೆ ಸ್ಥಳೀಯ ನಿವಾಸಿಗಳ ಕಡೆಯಿಂದ ನಾನು MLA ಸಾಹೇಬರಿಗೆ ಧನ್ಯವಾದಗಳು ಹೇಳ್ತೀನಿ.
ನಮಸ್ಕಾರ. ಎಲ್ಲರಿಗೆ ನಮಸ್ಕಾರ. ನಾವು ಈ ಉಲ್ಲಾಲ್ ವಾರ್ಡಿಂದ ಶಿವನಪಾಳ್ಯ ಮೇನ್ ರೋಡಿಂದ ಕಸ ಸೆಂಟರ್ ಇಂದ ಮಾತಾಡ್ತಾ ಇದ್ದೀನಿ. ಇಲ್ಲಿ ತುಂಬ ವರ್ಷದಿಂದ ನಾವು ಕಂಪ್ಲೇಂಟ್ ಮಾಡ್ತಾ ಇದೆ. ಬಟ್ ಇವತ್ತು ಈ ಕಸ ಸೆಂಟರ್ ಯಾಕೆ ಸರಿಗೆ ಮೇಂಟೆನೆನ್ಸ್ ಆಗ್ತಾ ಇಲ್ಲ, ತುಂಬ ಅಕ್ಕಪಕ್ಕ ಹೆಲ್ತ್ ಇಶ್ಯೂ ಆಗ್ತಾ ಇದೆ. ಮನೆ ಬಾಗಿಲು ಕಿಟಕಿ ಡೋರ್ ಎಲ್ಲ ತೆಗಿಯೋಕ್ಕೆ ಆಗ್ತಾ ಇಲ್ಲ, ಅಷ್ಟು ಪ್ರಾಬ್ಲಮ್ ಆಗಿತ್ತು. ಇವತ್ತು ರೇವಣ್ಣ ಸರ್ ಬಂದಿದ್ದರು, ಪಿ ಎ ಸರ್, ಎಮ್ ಎಲ್ ಎ ಸರ್ದು ಪಿ ಎ, ಅವರು ನೋಡಿದ್ದಾರೆ. ಅವ್ರು ನೋಡಿದಾದ್ಮೇಲೆ ಬೇರೆಗೆ ಹೇಳಿದರು ಬೇರೆ ಅಧಿಕಾರಿ ಅವ್ರಿಗೆ ಬರೋಕ್ಕೆ, ಅವರೆಲ್ಲ ಬಂದಿದ್ದಾರೆ. ಅವ್ರ ಜೊತೆ ಎಲ್ಲ ಮಾತಾಡಾದ್ಮೇಲೆ ಇಲ್ಲಿದು ಪ್ರೆಸೆಂಟ್ ಸಿಚುವೇಶನ್ ನೋಡಿ, ಮತ್ತು ಇಷ್ಟು ಕಷ್ಟ ಇದೆ ಇಲ್ಲಿ ಅಕ್ಕಪಕ್ಕ ಜನಗೆ. ಆ್ಯಕ್ಚುಲಿ ಸೋಷಿಯಲ್ ಪ್ಲೇಸಲ್ಲಿ ಈ ಥರ ಪ್ರಾಬ್ಲಮ್ ಇರಬಾರ್ದು. ಅದಕ್ಕೆ ಎಮ್ ಎಲ್ ಎ ಸರ್ಗೆ ಗೊತ್ತಾದ ತಕ್ಷಣ ಫೋನಲ್ಲಿ ಮಾತಾಡಿದ್ದಾರೆ. ಅವ್ರು ಇಮಿಡಿಯೇಟ್ ಆರ್ಡರ್ ಕೊಟ್ಟಿದ್ದಾರೆ ಕಿ ನಮ್ಮ ಕಸ ಸೆಂಟರ್ ಕ್ಲೋಸ್ ಮಾಡಿ, ಇನ್ನೂ ಅಲ್ಲಿ ಕಸದು ಯಾವುದೋ ಆ್ಯಕ್ಟಿವಿಟಿ ನಡೀಬಾರ್ದು. ಅದಕ್ಕೆ ನಾವು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಎಮ್ ಎಲ್ ಎ ಸರ್ಗೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಸೇರಿಕೊಂಡು ಎಲ್ಲರ ಪ್ರಭಾರಿಯಿಂದ ಥ್ಯಾಂಕ್ ಯು ಸರ್.